ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಸುರಮ್ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಹ್ಯಾಪಿ ವಾರ ಬುಧವಾರ, ಬನ್ನಿ ಎಲ್ಲರೂ ಸೇರಿ ಮಾಡೋಣ ವಿಶ್ವಕ್ಕೆ ನಮಸ್ಕಾರ ಅಂತ. ಸ್ನೇಹಿತರೆ, ನಾವು ಯಾವುದೇ ಒಂದು ಕಾರ್ಯಕ್ರಮವನ್ನು ಶುರು ಮಾಡಬೇಕಂತಂದ್ರೆ ಮೊದಲು ನಮ್ಮ ಹೆತ್ತ ತಂದೆ ತಾಯಿಗೆ ಮತ್ತು ನಾವು ವಿಶ್ವಕ್ಕೆ ನಮಸ್ಕರಿಸಿ ನಾವು ಕಾರ್ಯಕ್ರಮವನ್ನು ಶುರು ಮಾಡೋದ್ರಿಂದ ನಮಗೆ ಒಳ್ಳೆಯ ಲಾಭವನ್ನು ಅನುಭವಿಸುತ್ತೆ ಅಂತ ಹೇಳ್ತಾ ಸ್ನೇಹಿತರೆ, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಧ್ಯಾನದ ಬಗ್ಗೆ ಮತ್ತು ಧ್ಯಾನದ ಜೊತೆಗೆ ನಾವು ಪ್ರತಿನಿತ್ಯ 2 ಟಿಪ್ಸನ್ನು ಹೇಳ್ತಾ ಇದ್ದೀನಿ. ಪ್ರತಿನಿತ್ಯ ಒಂದು ವಿಡಿಯೋ ಜೊತೆಗೆ ನಿಮಗೆ 2 ಇನ್ಕ್ರೆಡಿಬಲ್ ಹೆಲ್ತ್ ಸೀಕ್ರೆಟ್ ಅನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಅದು ನೋಡಿ, ನಾನು ಇವತ್ತು ತಂದಿರೋದಂತಂದ್ರೆ ಸ್ನೇಹಿತರೆ ನೋಡಿ, ಮೊದಲನೇದು ಶುಂಠಿ ಸ್ನೇಹಿತರೆ. ಸೊ ಈ ಶುಂಠಿಯಲ್ಲಿ ಇರತಕ್ಕಂಥದ ಅಂಶಗಳು ನಮ್ಮ ದೇಹದಲ್ಲಿ ಯಾವ ಅಂಗಾಂಗಕ್ಕೆ ಅನುಕೂಲ ಆಗುತ್ತೆ ಮತ್ತು ಇದರ ಬೆನಿಫಿಟ್ಸ್ ನಮಗೆ ಏನೆಲ್ಲ ಸಿಗ್ತಾವ ಅಂತ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಮತ್ತು ನೋಡಿ ಸ್ನೇಹಿತರೆ, ಕೊತ್ತಂಬರಿ ಸೊಪ್ಪು, ನೀವು ಇದನ್ನೆಲ್ಲ ನೋಡಿರ್ತೀರ, ಕೊತ್ತಂಬರಿ ಸೊಪ್ಪು. ಸೊ ಕೊತ್ತಂಬರಿ ಸೊಪ್ಪಿನಲ್ಲಿ ಇರತಕ್ಕಂಥ ಅಂಶ ನಮ್ಮ ದೇಹದಲ್ಲಿ ಯಾವ ಅಂಗಾಂಗಕ್ಕೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ವಿವರಣೆಯನ್ನು ಮಾಡ್ತೀನಿ ಸ್ನೇಹಿತರೆ. ಸೊ ಬನ್ನಿ ನಾವು ಇದರ ಬಗ್ಗೆ ತಿಳ್ಕೊಬೇಕಂತಂದ್ರೆ ನಾವು ಮೊದಲು ಧ್ಯಾನವನ್ನು ಮಾಡ್ಕೊಂಡು ಬರೋಣ ಸ್ನೇಹಿತರೆ. ಸೊ ಧ್ಯಾನವನ್ನು ನಾವು ಮಾಡಬೇಕಂತಂದರೆ ನಾವು ಮೊದಲು ನಿರ್ಮಲ ಪ್ರದೇಶವನ್ನು ನಾವು ನೋಡ್ಕೋಬೇಕು. ಜೊತೆಗೆ ನಮಗೆ ಅಲ್ಲಿ ಯಾವುದೇ ಒಂದು ಡಿಸ್ಟರ್ಬೆನ್ಸ್ ಇರೋ ಥರ ನೋಡಿಕೊಂಡು ನಾವು ಅಲ್ಲಿ ನೇರವಾಗಿ ಡೈರೆಕ್ಟಾಗಿ ಕೂತ್ಕೋಬಾರ್ದು ಸ್ನೇಹಿತರೆ. ನಾವು ಒಂದು ಯೋಗ ಮಾಡ್ತಕ್ಕಂಥದ್ದು, ಇಲ್ಲ ಒಂದು ಬೆಡ್ಶೀಟು, ಇಲ್ಲ ಒಂದು ಚಾಪೆಯನ್ನು ಹಾಕ್ಕೊಂಡು ನಾವು ಅದರ ಮೇಲೆ ಧ್ಯಾನವನ್ನು ಮಾಡಿದ್ರೆ ನಮಗೆ ಭಾಳ ಅಂದರೆ ಭಾಳ ನಮಗೆ ಪಾಸಿಟಿವ್ ಎನರ್ಜಿ ಅನ್ನೋದು ಸಿಗುತ್ತೆ ಸ್ನೇಹಿತರೆ. ಯಾಕಂದರೆ ನೇರವಾಗಿ ನಾವು ಅಲ್ಲಿ ಕೂತ್ಕೊಳ್ಳೋದ್ರಿಂದ ನಮಗೆ ಅಲ್ಲಿ ನೆಗೆಟಿವ್ ಎನರ್ಜಿಗಳಿರುತ್ತೆ. ಅದರಿಂದ ನಮಗೆ ಪಾಸಿಟಿವ್ ಎನರ್ಜಿ ಸಿಗಬೇಕಂದ್ರೆ ಮತ್ತು ಧ್ಯಾನ ಮಾಡಬೇಕಂತಂದರೆ ನಾವು ವಸ್ತ್ರವನ್ನು ಬಳಸಿ ಅದರ ಮೇಲೆ ಆರಾಮದಾಯಕವಾಗಿ ಕುಳಿತುಕೊಂಡು ನಾವು ಧ್ಯಾನ ಮಾಡೋದು ತುಂಬ ಒಳ್ಳೆಯದು ಸ್ನೇಹಿತರೆ. ಸೊ ಇದಾಯಿತು. ಬನ್ನಿ ಸ್ನೇಹಿತರೆ, ನಾವು ಈಗ ಧ್ಯಾನವನ್ನು ಶುರು ಮಾಡೋಣ. ಸೊ ಸ್ನೇಹಿತರೆ, ಧ್ಯಾನವನ್ನು ಶುರು ಮಾಡಬೇಕಂತಂದ್ರೆ ನೋಡಿ, ಮೊದಲು ನಿಮಗೆ ಯಾವ ಥರ ಅನುಕೂಲ ಆಗುತ್ತೋ ಆಸನದಲ್ಲಿ ಕುಳಿತುಕೋಬೇಕು. ಸುಖಾಸನದಲ್ಲಿ, ದವತಿ ಆಸನ, ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದ್ರ ಮೇಲೆ ನೀವು ಕುಳಿತುಕೋಬೇಕು. ಮತ್ತು ಅದರ ಜೊತೆಗೆ ನೀವು ಮೊಣಕಾಲು ಕಾಲು ಏನಾದರೂ ನೋವಿದೆ ಅಂತಂದರೆ ಆರಾಮದಾಯಕವಾಗಿ ನೀವು ಚೇರ್ ಮೇಲೇ ಕುಳಿತುಕೊಳ್ಳಿ ಸ್ನೇಹಿತರೆ. ಚೇರ್ ಮೇಲೆ ಕುಳಿತುಕೊಂಡು ನೀವು ಆರಾಮಾಗಿ ಧ್ಯಾನವನ್ನು ಮಾಡ್ಬೋದು ಸ್ನೇಹಿತರೆ. ಬನ್ನಿ ಈಗ ನಾವು ಧ್ಯಾನವನ್ನು ಶುರು ಮಾಡೋಣ. ಧ್ಯಾನವನ್ನು ಮೊದಲು ನಾವು ಓಂಕಾರವನ್ನು ಮಾಡ್ಕೊಳ್ಳೋಣ ಸ್ನೇಹಿತರೆ. ನೀವು ಆರಾಮದಾಯಕವಾಗಿ ಕುಳಿತುಕೋಬೇಕು. ಮತ್ತು ಜೊತೆಗೆ ನಾವು ಧ್ಯಾನವನ್ನು ಮಾಡಬೇಕಂತಂದ್ರೆ ಸ್ನೇಹಿತರೆ, ನಾವು ಮೊದಲು ನಮ್ಮ ದೇಹವನ್ನು, ನಮ್ಮ ಮನಸ್ಸನ್ನು ಹಗರ ಮಾಡ್ಕೋಬೇಕು ಸ್ನೇಹಿತರೆ. ಅದರಿಂದ ಯಾವುದೇ ಒತ್ತಡಗಳು, ಆತಂಕಗಳು ಇರಬಾರ್ದು ಮತ್ತು ಭಯ ಇರಬಾರ್ದು. ಅದರಿಂದ ನೀವು ಆರಾಮದಾಯಕವಾಗಿ ಕುಳಿತುಕೊಳ್ಳಿ ಮತ್ತು ನಿಮ್ಮ ಮನಸ್ಸನ್ನು ಹಗರ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ಮನಸ್ಸನ್ನು ಹಗರ ಮಾಡಿದ ನಂತರ ನೀವು ಧ್ಯಾನವನ್ನು ಶುರು ಮಾಡಿ. ಸೊ ಬನ್ನಿ ನೋಡಿ, ಮೊದಲನೇದಾಗಿ ಇದು ಬಂದ್ಬಿಟ್ಟು ಉತ್ಸಾಸನ, ಮತ್ತು ಇಲ್ಲಿ ನೋಡಿ ಇದು ಬಂದ್ಬಿಟ್ಟು ಚಿನ್ನ ಮುದ್ರ ಸ್ನೇಹಿತರೆ. ಸೊ ನೀವು ಈ ಥರ ಆದರೂ ಕೂತ್ಕೊಳ್ಳಿ, ಚಿನ್ನ ಮುದ್ರದಲ್ಲಿ ಆದರೂ ಕೂತ್ಕೊಳ್ಳಿ, ಇಲ್ಲ ಉತ್ಸಾಸನದಲ್ಲಿ ಆದರೂ ಕೂತ್ಕೊಳ್ಳಿ. ನೀವು ಮೊದಲು ಸೊಂಟವನ್ನು ನೇರವಾಗಿ ಮಾಡ್ಕೋಬೇಕು ಮತ್ತು ನಿಮಗೆ ಯಾವ ಥರ ಆಸನ ಆಗುತ್ತೋ ಅದರಲ್ಲಿ ನೀವು ಕುಳಿತುಕೊಂಡು ಮೊದಲು ನಾವು ಓಂಕಾರವನ್ನು ಮಾಡೋಣ. ಬನ್ನಿ ಸ್ನೇಹಿತರೆ. ನಿಧಾನವಾಗಿ ಎಷ್ಟಾಗುತ್ತೋ ಅಷ್ಟು ಉಸಿರು ಎಳ್ಕೊಂಡು ಓಂ ಅನ್ನೋದು ಮಾಡ್ಬೇಕು ಸ್ನೇಹಿತರೆ. ಓ
ಈಗ ಕೈಯನ್ನು ರಿಲೀಸ್ ಮಾಡಿ ಮತ್ತು ಎರಡು ಕೈಯನ್ನು ಉಜ್ಜಿ ನಿಮ್ಮ ಕಣ್ಣಿನ ರೆಪ್ಪೆಯನ್ನು ಒರೆಸಿ ನಿಧಾನವಾಗಿ ಕಣ್ಣನ್ನು ತೆರೆಯಿರಿ ಸ್ನೇಹಿತರೆ. ಇದು ಓಂಕಾರ ಬಂದ್ಬಿಟ್ಟು ನಮಗೆ ಕುತ್ತಿಗೆಯ ಕೆಳಭಾಗ ಎಲ್ಲದಕ್ಕೆ ಸ್ಪರ್ಶ ಕೊಟ್ಟು ನಮ್ಮ ಶ್ವಾಸಕೋಶವನ್ನು ಉಸಿರಾಡೋ ಅಭ್ಯಾಸವನ್ನು ಮಾಡೋದು, ಅಂದರೆ ವ್ಯಾಯಾಮವನ್ನು ಮಾಡಿಸುತ್ತೆ ಸ್ನೇಹಿತರೆ. ಸೊ ಅದರಿಂದ ಏನಾಗುತ್ತೆ, ನಮ್ಮ ಶ್ವಾಸಕೋಶ ಉಸಿರಾಟ ಚೆನ್ನಾಗಿರುತ್ತೆ. ಜೊತೆಗೆ ನಮ್ಮ ಧ್ವನಿ ಪೆಟ್ಟಿಗೆ ಏನಿದೆಯಲ್ಲ ಸ್ನೇಹಿತರೆ, ಧ್ವನಿ ಪೆಟ್ಟಿಗೆಯನ್ನು ಸ್ವಚ್ಛಗೊಳಿಸತಕ್ಕಂಥದ್ದು ಮಾಡುತ್ತೆ ಸ್ನೇಹಿತರೆ. ಮತ್ತು ಅದನ್ನ ರಾಗವನ್ನು ಇಂಪ್ರೂವ್ ಮಾಡತಕ್ಕಂಥದ್ದು ಓಂಕಾರ ಮಾಡುತ್ತೆ ಸ್ನೇಹಿತರೆ. ನೀವು ಪ್ರತಿನಿತ್ಯ 21 ಬಾರಿ, ಯಾರು ಹೊಸದಾಗಿ ಮಾಡ್ತಾ ಇದ್ರೋ 11 ಬಾರಿ ಮಾಡ್ಕೊಳ್ಳಿ. ತದನಂತರ 2 ತಿಂಗಳು 11 ಬಾರಿ ಮಾಡಿ, ಮತ್ತು 3ನೇ ತಿಂಗಳಿಂದ ಪ್ರತಿನಿತ್ಯ 21 ಬಾರಿ ಭ್ರಮರಿ ಮಾಡೋದ್ರಿಂದ ನಿಮಗೆ, ಅಂದರೆ ನಾವೇನೋ ಬೋಧನೆ ಮಾಡ್ತೀವಿ ಟೀಚಿಂಗ್ ಮಾಡೋರಿಗೆ ಮತ್ತು ಆಫೀಸಲ್ಲಿ ಕೆಲಸ ಮಾಡೋರಿಗೆ, ಟೀಚರ್ಗಳಿಗೆ ಮತ್ತು ಹಾಡೋರಿಗೆ, ಈ ಥರ ಎಲ್ಲರಿಗೆ, ಅಂದರೆ ನಾವು ಪೇಪರ್ ಓದೋರಿಗೆ ಎಲ್ಲರಿಗೆ ಅನುಕೂಲ ಆಗುತ್ತೆ ಸ್ನೇಹಿತರೆ. ಅದರಿಂದ ಪ್ರತಿನಿತ್ಯ 21 ಬಾರಿ ಓಂಕಾರವನ್ನು ಮಾಡಿ ನಿಮ್ಮ ಧ್ವನಿಗೆ ಪೆಟ್ಟಿಗೆಯನ್ನು ನೀವು ಇಂಪ್ರೂವ್ ಮಾಡ್ಕೋಬೋದು ಸ್ನೇಹಿತರೆ. ಮತ್ತು ನೀವು ಮಾತಾಡೋ ರೀತಿ ಎಲ್ಲವನ್ನು ಕೂಡ ನೀವು ಬದಲಾವಣೆ ನಾವು ಮಾತಾಡೋ ಶಬ್ದಗಳು ಕೂಡ ನೀಟಾಗಿ ಬರುತ್ತೆ ಮತ್ತು ಸ್ಪಷ್ಟವಾಗಿ ನಾವು ಶಬ್ದಗಳನ್ನು ಮಾತಾಡಬಹುದು ಸ್ನೇಹಿತರೆ. ಈ ಥರ ಎಲ್ಲ ನಮಗೆ ಅನುಕೂಲ ಮಾಡೋದು ಓಂಕಾರ ಸ್ನೇಹಿತರೆ. ಸೊ ಅದರಿಂದ ಪ್ರತಿನಿತ್ಯ ಓಂಕಾರ 21 ಬಾರಿ ಮಾಡಿ ನಿಮ್ಮ ಧ್ವನಿ ಪೆಟ್ಟಿಗೆಯನ್ನು ಇಂಪ್ರೂವ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಈಗ ಎರಡನೇದು ಬಂದ್ಬಿಟ್ಟು ಭ್ರಾಮರಿ ಸ್ನೇಹಿತರೆ. ಭ್ರಾಮರಿ ಮಾಡ್ಬೇಕಂತಂದ್ರೆ ನೋಡಿ, ಭ್ರಾಮರಿನೂ ಈ ಥರ ಕೈ ಇಟ್ಕೊಳ್ಳಿ, 3 ಬೆರಳನ್ನು ಮಡಚಿ, 3 ಬೆರಳು ಮಡಚಿದ ನಂತರ ಹೆಬ್ಬೆರಳನ್ನು ಮಧ್ಯದಲ್ಲಿ ಸೇರ್ಕೊಳ್ಳಿ, ಅದ್ರ ಮೇಲೆ ಕಿರುಬೆರಳನ್ನು ಮಡಚಿ ಸ್ನೇಹಿತರೆ. ಸೊ ಇದನ್ನು ನಾವು ಶಂಖ ಮುದ್ರ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಶಂಖ ಮುದ್ರದಲ್ಲಿ ಈ ಥರ ಇರಿಸ್ಕೊಂಡು ನೀವು ನಿಮಗೆ ನಿಧಾನವಾಗಿ ಸ್ನೇಹಿತರೆ, ಎಷ್ಟಾಗತ್ತೋ ಅಷ್ಟು ನಿಧಾನದಾಯಕವಾಗಿ ಉಸಿರು ತಗೊಂಡು ಉಸಿರು ಬಿಡತಕ್ಕಂಥದ್ದು ಮಾಡಿ. ಆದರೆ ಯಾವುದೇ ಕಾರಣಕ್ಕೂ ಎದೆ ಉಸಿರು ತಗೋಬಾರ್ದು, ಹೊಟ್ಟೆ ಉಸಿರನ್ನು ತಗೊಂಡು ಹೊಟ್ಟೆ ಉಸಿರಂತರ ನಾವು ಮಾಡಬೇಕು ಸ್ನೇಹಿತರೆ. ಈಗ ಬನ್ನಿ ನಾವು ಭ್ರಾಮರಿಯನ್ನು ಮಾಡೋಣ ಸ್ನೇಹಿತರೆ. ನೋಡಿ, ಭ್ರಾಮರಿಯನ್ನು ಮಾಡಬೇಕಂದ್ರೆ ನಿಧಾನವಾಗಿ ಉಸಿರು ತಗೊಂಡು ಅದಾದ ನಂತರ ಕೈಯನ್ನು ರಿಲೀಸ್ ಮಾಡಿ ಮತ್ತು 2 ಕೈಯನ್ನು ಒರೆಸಿ ಆರಾಮದಾಯಕವಾಗಿ ನಿಮ್ಮ ಕಣ್ಣು ರೆಪ್ಪೆಗಳನ್ನು ಒರೆಸಿ ಆರಾಮದಾಯಕವಾಗಿ ಕಣ್ಣನ್ನು ತೆರೆಯಿರಿ ಸ್ನೇಹಿತರೆ. ಸೊ ಇದು ಭ್ರಾಮರಿ. ಸೊ ಸ್ನೇಹಿತರೆ, ಭ್ರಾಮರಿ ಮಾಡೋದ್ರಿಂದ ನಮಗೆ
ಕುತ್ತಿಗೆ ಮೇಲ್ಭಾಗ ಅಂತಂದರೆ ಮೆದುಳು, ಕಣ್ಣು, ಮೂಗು, ಕಿವಿ, ಬಾಯಿ ಇವಕ್ಕೆಲ್ಲಕ್ಕೆ ವೈಬ್ರೇಟ್ ಆಗುತ್ತೆ ಸ್ನೇಹಿತರೆ. ಸೊ ಅದರಿಂದ ಏನಾಗುತ್ತೆ, ಅವಳಿಗೆ ವೈಬ್ರೇಟ್ ಆಗಿ ಅವು ಚಲನೆ ಆಗತಕ್ಕಂಥದ್ದು ಮಾಡಿ ಮತ್ತಿಗೆ ನಮಗೆ ಮೆದುಳನ್ನು ಶುದ್ಧಿ ಮಾಡುತ್ತೆ ಸ್ನೇಹಿತರೆ. ಮತ್ತು ಅದಕ್ಕೆ ನಾವು ರಿಚಾರ್ಜ್ ಮಾಡೋ ಥರ ಇರುತ್ತೆ. ಜೊತೆಗೆ ನಮ್ಮ ಕೆಟ್ಟ ಯೋಚನೆಗಳು ಏನು ಬರ್ತವೆ ಅವುಗಳಿಗೆಲ್ಲ ಡಿಲೀಟ್ ಮಾಡತಕ್ಕಂಥದ್ದು ಮಾಡುತ್ತೆ ಸ್ನೇಹಿತರೆ. ಅದರಿಂದ ನೀವು ಪ್ರತಿನಿತ್ಯ 21 ಬಾರಿ ಭ್ರಾಮರಿ ಕೂಡ ನೀವು ಮಾಡ್ಕೊಳ್ಳಿ ಸ್ನೇಹಿತರೆ. ಜೊತೆಗೆ ನಿಮ್ಮ ನೆಗೆಟಿವ್ ಥಿಂಗ್ಸ್ನೆಲ್ಲ ಡಿಲೀಟ್ ಮಾಡ್ಬೋದು. ಮತ್ತು ಇವುಗಳಿಗೆಲ್ಲ ಪ್ರತಿನಿತ್ಯ ನಾವು ಸ್ಪರ್ಶ ಕೊಡ್ತಾ ಇದ್ರೆ ನಮಗೆ ನಮ್ಮ ಮೈಂಡು ಚುರುಕಾಗತಕ್ಕಂಥದ್ದು ಆಗುತ್ತೆ ಸ್ನೇಹಿತರೆ. ಸೊ ಈಗ ಬನ್ನಿ, ನಾವು ಓಂಕಾರ ಭ್ರಾಮರಿಯನ್ನು ಮಾಡಿದ್ದೀವಿ. ನೆಕ್ಸ್ಟು ರಿಲ್ಯಾಕ್ಸೇಷನನ್ನು ಮಾಡೋಣ ಸ್ನೇಹಿತರೆ. ನಾವು ಓಂಕಾರ ಭ್ರಾಮರಿ ಮಾಡಿಬಿಟ್ಟು ನಮ್ಮ ದೇಹ ದಂಡಿರುತ್ತೆ, ಅದಕ್ಕೆ ನಾವು ರಿಲ್ಯಾಕ್ಸನ್ನು ಮಾಡಬೇಕಂದ್ರೆ ಧ್ಯಾನವನ್ನು ಮಾಡ್ಬೇಕು ಸ್ನೇಹಿತರೆ. ಸೊ ಧ್ಯಾನ ಅಂತಂದರೆ ಏನು ಸ್ನೇಹಿತರೆ? ಧ್ಯಾನ ಅಂತಂದರೆ ನಮ್ಮ ದೇಹ ಮತ್ತು ಮನಸ್ಸನ್ನು ಒಂದುಗೂಡಿಸತಕ್ಕಂಥದ್ದು. ಸೊ ನಮ್ಮ ಮನಸ್ಸು ಮತ್ತು ದೇಹ ನಾವು ಎಷ್ಟು ಒಂದುಗೂಡಿಸ್ತೀವಿ ಅಷ್ಟು ನಮ್ಮ ಮನಸ್ಸು ನಮ್ಮ ಕಂಟ್ರೋಲಿಗೆ ಬರುತ್ತೆ ಸ್ನೇಹಿತರೆ. ನಮ್ಮ ಮನಸ್ಸು ಯಾವಾಗ ಕಂಟ್ರೋಲಿಗೆ ಬರುತ್ತೋ, ನಾವು ಹೇಳಂಗೆ ಕೇಳುತ್ತೋ, ಆವಾಗ ನಾವು ಮಾಡೋ ಕೆಲಸದ ಮೇಲೆ ಗಮನ ಮತ್ತು ನಮಗೆ ಆತ್ಮಸ್ಥೈರ್ಯ, ಆತ್ಮವಿಶ್ವಾಸ, ಏಕಾಗ್ರತೆ ಅನ್ನೋದು ನಮಗೆ ಬರುತ್ತೆ ಸ್ನೇಹಿತರೆ. ಸೊ ಇವುಗಳನ್ನು ನಾವು ಗಳಿಸ್ಬೇಕಂತಂದರೆ, ಜೊತೆಗೆ ಧ್ಯಾನದ ಜೊತೆ ನಾವು ಗಳಿಸೋದೇನಪ್ಪ ಅಂತಂದರೆ ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡತಕ್ಕಂಥ ಪವರು ಈ ಧ್ಯಾನಕ್ಕಿದೆ ಸ್ನೇಹಿತರೆ. ಅದರಿಂದ ಪ್ರತಿನಿತ್ಯ ಮಿತಿಯಾಗಿ ಧ್ಯಾನವನ್ನು ಮಾಡಿ ನೀವೇನು ಗೋಲ್ ಅಂದ್ಕೊಂಡಿರ್ತಾರೋ ಅದಕ್ಕೆ ಅಚೀವ್ಮೆಂಟ್ ಮಾಡ್ಬೋದು ಸ್ನೇಹಿತರೆ. ಅದರಿಂದ ನೀವು ಆ ಥರ ನೀವು ಅಚೀವ್ಮೆಂಟು ಪೂರ್ತಿಯಾಗಿ ಪರಿಪೂರ್ಣವಾಗಿ ನೀವು ಮಾಡಬೇಕಂತಂದರೆ ನೀವು ಧ್ಯಾನ ಪ್ರತಿನಿತ್ಯ ನೀವು ಮಿತಿಯಾಗಿ 15 ನಿಮಿಷದಿಂದ 30 ನಿಮಿಷದವರೆಗೆ ನೀವು ಆರಾಮಾಗಿ ಮಾಡ್ಕೋಬೋದು ಸ್ನೇಹಿತರೆ. ಇದರ ಜೊತೆಗೆ ನಿಮಗೆ ಇಡೀ ನಮ್ಮ ಲೈಫಿಗೆ ಡಿಸಿಪ್ಲಿನ್ ಅನ್ನೋದು ಕಲಿಸ್ಕೊಡುತ್ತೆ ಸ್ನೇಹಿತರೆ. ಸೊ ಈಗ ಬನ್ನಿ ನಾವು ಧ್ಯಾನವನ್ನು ಮಾಡೋಣ. ನೋಡಿ ಸ್ನೇಹಿತರೆ, ನಾವು ಧ್ಯಾನವನ್ನು ಮಾಡಬೇಕಂತಂದರೆ ಮೊದಲು ಸೊಂಟ ನೇರವಾಗಿ ಇಟ್ಕೋಬೇಕು. ಸೊಂಟವನ್ನು ನೇರವಾಗಿ ಇಟ್ಕೊಂಡು ನಿಮ್ಗೆ ಯಾವ ಆಸನ ಬೇಕು ಅದರಲ್ಲಿ ಆರಾಮದಾಯಕವಾಗಿ ಕುಳಿತುಕೊಳ್ಳಿ. ಮತ್ತು ಜೊತೆಗೆ ನೋಡಿ, ಈಗ ನಾವು ಧ್ಯಾನ ಮಾಡಬೇಕಂತಂದರೆ ಕಣ್ಣನ್ನು ಮುಚ್ಚಬೇಕು ಸ್ನೇಹಿತರೆ. ಕಣ್ಣನ್ನು ಮುಚ್ಚಬೇಕಂತಂದರೆ ನಾವು ನೋಡಿ, ಕಣ್ಣು ಮುಚ್ಚಿದ ತಕ್ಷಣ ನಮಗೆ ಸಾವಿರಾರು ಯೋಚನೆಗಳು ಬರ್ತವೆ. ಅದಕ್ಕೆ ಯಾವುದೇ ಕಾರಣಕ್ಕೆ ನಾವು ಉತ್ತರವನ್ನು ಕೊಡಬಾರ್ದು ಸ್ನೇಹಿತರೆ. ನಾವು ಯಾವಾಗ ಉತ್ತರವನ್ನು ಕೊಡ್ತೀವೋ ಆವಾಗ ನಾವು ಮಾಡೋ ಧ್ಯಾನ ವ್ಯರ್ಥ ಆಗುತ್ತೆ ಸ್ನೇಹಿತರೆ. ಅದರಿಂದ ನಾವು ಯಾವುದೇ ಕಾರಣಕ್ಕೂ ನಮಗೆ ಬರೋ ಯೋಚನೆಗಳಿಗೆ ನಾವು ಉತ್ತರವನ್ನು ನೀಡಬಾರ್ದು. ನಾವು ಆರಾಮದಾಯಕವಾಗಿ ಕುಳಿತುಕೋಬೇಕು ಸ್ನೇಹಿತರೆ. ಮೊದಲು ಮನಸ್ಸನ್ನು ಹಗುರ ಮಾಡ್ಕೊಳ್ಳಿ ಮತ್ತು ನೋಡಿ ಸೊಂಟ ನೇರವಾಗಿ ಮಾಡ್ಕೊಳ್ಳಿ. ಮೊದಲನೇದಾಗಿ ಏನು ಮಾಡೋಣ ಅಂತಂದ್ರೆ ಸ್ನೇಹಿತರೆ, ನಮ್ಮ ದೇಹದಲ್ಲಿರತಕ್ಕಂಥ ಎಲ್ಲ ಭಾಗಗಳನ್ನು ನಾವು ಗುರುತಿಸ್ಕೊಂಡು ಬರೋಣ ಸ್ನೇಹಿತರೆ. ಅಂದರೆ ನೋಡಿ, ನಮ್ಮ ತಲೆ ಕೂದಲು, ಹಣೆ, ಈ ಥರ ತಲೆಯಿಂದ ಕಾಲವರೆಗೆ ಅಂದರೆ ಅಡಿಯಿಂದ ಮುಡಿವರೆಗೆ ನಮ್ಮ ದೇಹದಲ್ಲಿರತಕ್ಕಂಥ ಎಲ್ಲ ಭಾಗಗಳನ್ನು ಒಮ್ಮೆ ನಾವು ನಿಧಾನವಾಗಿ ಗುರುತಿಸ್ಕೊಂಡು ಬರಬೇಕು ಸ್ನೇಹಿತರೆ. ಏನಾಗುತ್ತೆ ನೋಡಿ ಸ್ನೇಹಿತರೆ, ನಮ್ಮ ದೇಹದಲ್ಲಿರೋ ಎಲ್ಲ ಭಾಗಗಳನ್ನು ಗುರುತಿಸಿದ್ರೆ ಅವು ನಮಗೆ ನೆನಪಲ್ಲಿ ಇರ್ತವೆ. ಯಾಕಂದರೆ ನಾವು ಪ್ರತಿನಿತ್ಯ ಕೆಲಸ ಅಂದ್ಕೊಂಡು ನಾವು ಅದರ ಮೇಲೆ ಗಮನ ಹರಿಸೋದನ್ನು ಮರ್ತಿರ್ತೀವಿ. ಅವಾಗ ಏನಾಗುತ್ತೆ, ಯಾವುದಾದ್ರೂ ನಮ್ಮ ಅಂಗಾಂಗಗಳಿಗೆ ನಮ್ಮ ಉಸಿರಾಟದ ತೊಂದರೆ ಆಗಿರಲಿ, ಯಾವುದಕ್ಕಾದರೂ ಒಂದಕ್ಕೆ ಕಾಯಿಲೆಗಳು ಬರತಕ್ಕಂಥದ್ದು ಆಗುತ್ತೆ. ಅದರಿಂದ ನಾವು ಪ್ರತಿನಿತ್ಯ ಧ್ಯಾನವು, ವ್ಯಾಯಾಮವು ಯಾವುದಾದ್ರೂ ಒಂದು ನಾವು ಪ್ರತಿನಿತ್ಯ ಮಾಡ್ತಾಯಿದ್ರೆ ನಮ್ಮ ದೇಹದಲ್ಲಿರೋ ಎಲ್ಲ ಅಂಗಾಂಗಗಳಿಗೆ ನಾವು ಚಲನೆಯನ್ನು ಕೊಡುವಾಗ ಅವುಗಳ ಆರೋಗ್ಯ ಚೆನ್ನಾಗಿರ್ತವೆ ಸ್ನೇಹಿತರೆ. ಅದರಿಂದ ನಾವು ಮಾಡುವ ದಿನ ಇಡೀ ನಾವು ಸಂತೋಷದಿಂದ, ಆನಂದದಿಂದ, ಆರಾಮದಾಯಕವಾಗಿ ನಾವು ಇರ್ಬೋದು ಸ್ನೇಹಿತರೆ. ಸೊ ಬನ್ನಿ, ನಿಧಾನವಾಗಿ ನಮ್ಮ ದೇಹದಲ್ಲಿರೋ ಎಲ್ಲ ಅಂಗಗಳನ್ನು ಒಂದೊಂದಾಗಿ ನಿಧಾನವಾಗಿ ಗುರುತಿಸ್ಕೊಂಡು ಬರೋಣ ಸ್ನೇಹಿತರೆ. ನಮ್ಮ ತಲೆ ಕೂದಲು, ಹಣೆ, ಕಣ್ಣು ರೆಪ್ಪೆ, ಮೂಗು, ಬಾಯಿ, ಕಿವಿ, ಹಲ್ಲು, ಒಸಡೆಗಳು, ನಾಲಿಗೆ, ಕುತ್ತಿಗೆ, ಬೆನ್ನು, ಭುಜ, ಈ ಥರ ಎಲ್ಲ ಅಂಗಾಂಗಗಳನ್ನು ನೀವು ನಿಧಾನವಾಗಿ ಗುರುತಿಸ್ಕೊಂಡು ಬನ್ನಿ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಕಣ್ಣನ್ನು ತೆರೆಯಬೇಡಿ. ಆರಾಮದಾಯಕವಾಗಿ ಕುಳಿತುಕೊಳ್ಳಿ ಮತ್ತು ನಿಮ್ಮ ದೇಹದಲ್ಲಿರೋ ಎಲ್ಲ ಅಂಗಾಂಗಗಳನ್ನು ಒಂದೊಂದಾಗಿ ಗುರುತಿಸ್ಕೊಂಡು ಬರೋಣ ಸ್ನೇಹಿತರೆ.
ನಿಧಾನವಾಗಿ ನಿಮ್ಮ ದೇಹದಲ್ಲಿರೋ ಎಲ್ಲ ಭಾಗಗಳನ್ನು ಗುರುತಿಸಾದ ನಂತರ ನೋಡಿ ಸ್ನೇಹಿತರೆ, ನಿಮ್ಮ ಸೊಂಟವನ್ನು ಕೆಳಗಡೆ ಬಗ್ಗಿರುತ್ತೆ, ಸೊಂಟವನ್ನು ನೇರವಾಗಿ ಮಾಡ್ಕೊಳ್ಳಿ. ಮತ್ತು ಈಗ ಸ್ನೇಹಿತರೆ, ನಮ್ಮ ಮೂಗಿನ ಉಸಿರಾಟದ ಮೇಲೆ ಗಮನ ಇರಲಿ. ನೋಡಿ, ಮೂಗು ಹೇಗೆ ನಿಧಾನವಾಗಿ ಉಸಿರಾಡುತ್ತೆ ಅದರ ಮೇಲೆ ಗಮನವನ್ನು ಇರಿಸಬೇಕು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಮ್ಮ ಸಮಯ ಮುಗಿದಾದ ನಂತರ ನಾವು 10 ನಿಮಿಷ ಮಾಡ್ತೀವೋ, 20 ನಿಮಿಷ ಮಾಡ್ತೀವೋ, 30 ನಿಮಿಷ ಮಾಡ್ತೀವೋ, ಅದಾದ ನಂತರ ನಮ್ಮ ಕೈಯನ್ನು ರಿಲೀಸ್ ಮಾಡತಕ್ಕಂಥದ್ದು ಮಾಡಬೇಕು ಸ್ನೇಹಿತರೆ. 2 ಕೈಯನ್ನು ಉಜ್ಜಿ ಮತ್ತು 2 ಕಣ್ಣು ರೆಪ್ಪೆಗಳನ್ನು ಒರೆಸಿ ಆರಾಮಾಗಿ ಕಣ್ಣನ್ನು ತೆರೆಯಬೇಕು. ಸೊ ಇದು ಸ್ನೇಹಿತರೆ ಆಗಿತ್ತು ಧ್ಯಾನ. ಸೊ ಧ್ಯಾನದಿಂದ ಏನಾಗುತ್ತಂತಂದ್ರೆ ನೋಡಿ, ನಮ್ಮ ದೇಹದಲ್ಲಿರೋ ಎಲ್ಲ ಅಂಗಾಂಗಗಳನ್ನು ನಾವು ಗುರುತಿಸ್ಕೊಂಡು ಬರುವಾಗ ಸ್ನೇಹಿತರೆ, ನಾವು ಅವುಗಳ ಚಲನೆಯನ್ನು ನಾವು ಕಂಡುಹಿಡಿಬೋದು. ಜೊತೆಗೆ ನಮಗೆ ನಾನೇನು ಪ್ರತಿನಿತ್ಯ ಒಂದು ವಿಡಿಯೋ ಜೊತೆಗೆ ನಿಮಗೆ ಇನ್ಕ್ರೆಡಿಬಲ್ ಹೆಲ್ತ್ ಸೀಕ್ರೆಟ್ಗಳನ್ನು ಹೇಳ್ಕೊಡ್ತಾ ಇದ್ದೀನಿ. ಇವುಗಳನ್ನು ನೀವು ಪ್ರತಿನಿತ್ಯ ಬಳಸ್ತಾ ಇರ್ತೀರ. ಆದರೆ ಯಾವ ಸಮಯಕ್ಕೆ ಯಾವ ತರಕಾರಿನ, ಯಾವ ಹಣ್ಣನ್ನು, ಯಾವ ದವಸ ಧಾನ್ಯಗಳನ್ನು, ಯಾವುದನ್ನು ಯಾವ ಟೈಮಿಗೆ ತಿನ್ನಬೇಕು, ತಿನ್ನಬಾರ್ದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮಾಹಿತಿಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಅದರಿಂದ ಅದು ಉಲ್ಟಾ ಪುಲ್ಟಾ ಆಗಬಾರ್ದು. ಯಾವಾಗ ನಮಗೆ ಉಲ್ಟಾ ಪುಲ್ಟಾ ಆಗುತ್ತೋ, ಒಂದಕ್ಕೊಂದು ವಿರುದ್ಧವಾಗಿರುವನ್ನು ನಾವು ಸೇವನೆ ಮಾಡ್ತೀವೋ, ಆವಾಗ ನಮ್ಮ ದೇಹದಲ್ಲಿರೋ ಯಾವುದಾದ್ರೂ ಅಂಗಗಳಿಗೆ ತೊಂದರೆ ಆಗತಕ್ಕಂಥದ್ದು ಆಗತ್ತೆ ಸ್ನೇಹಿತರೆ. ಅದರಿಂದ ಪ್ರತಿನಿತ್ಯ ನಾವು ಬಳಸೋ ತರಕಾರಿ ಆಗಲಿ ಭಾಳ ಸ್ವಚ್ಛವಾಗಿ ತೊಳೆದು ಅದನ್ನು ಬಳಸತಕ್ಕಂಥದ್ದು ಮಾಡೋಕ್ಕೆ, ದವಸ ಧಾನ್ಯಗಳಾಗಲಿ ಮತ್ತು ಕೆಲವೊಂದು ನಾವು ಹೊರಗಡೆಯಿಂದ ಪರ್ಚೇಸ್ ಮಾಡತಕ್ಕಂಥದ್ದು ಅಂದರೆ ಉದಾಹರಣೆ ಮಸಾಲೆ ಪದಾರ್ಥಗಳು, ರೆಡಿಮೇಡ್ ಪದಾರ್ಥಗಳನ್ನು ಬಳಸೋದು ಕಡಿಮೆ ಮಾಡಬೇಕು. ಮತ್ತು ಅರಿಶಿಣ ಆಗಿರಲಿ, ಖಾರ ಪುಡಿ ಆಗಿರಲಿ, ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಳಸೋರು, ಈ ಥರ ಯಾವುದು ನೀವು ರೆಡಿಮೇಡ್ ತರ್ತಾಯಿದ್ರೆ ಅದು ಎಷ್ಟು ದಿನದ ಸ್ಟಾಕ್ ಮತ್ತು ಏನು ಸ್ವಚ್ಛತೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಯಾರೂ ನೋಡಿರಲ್ಲ. ಅದರಾಗಿ ಆ ಥರ ಪ್ರಾಡಕ್ಟ್ಗಳು ಆದಷ್ಟು ನಿಮ್ಮ ಮನೆಯಲ್ಲಿ ನಿಮಗಾದಂಥವ ಉದಾಹರಣೆಗೆ ಹೇಳ್ಬೇಕಂತಂದರೆ ಏನು ಹಿಟ್ಟುಗಳಾಗಿರ್ಬೋದು, ಅರಿಶಿಣ, ಖಾರ ಪುಡಿ, ಈ ಥರ ಧನಿಯಾ ಪುಡಿಗಳು, ಈ ಥರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗಳು, ಈ ಥರ ನಿಮಗೆ ಅಡಿಗೆಗೆ ಬಳಸತಕ್ಕಂಥದ್ದನ್ನು ನೀವು ಆದಷ್ಟು ಮನೆಯಲ್ಲೇ ಎಷ್ಟಾಗುತ್ತೋ ಅಷ್ಟು ಪ್ರಮಾಣದಲ್ಲಿ ನೀಟಾಗಿ ನೀವು ರೆಡಿ ಮಾಡಿಕೊಂಡು ಮನೆಯಲ್ಲಿ ಮಾಡಿಕೊಂಡ್ರೆ ಬಹಳ ಒಳ್ಳೆಯ ಆರೋಗ್ಯವನ್ನು ನೀವು ಇಟ್ಕೋಬೋದು ಸ್ನೇಹಿತರೆ. ಯಾಕಂತಂದರೆ ರೆಡಿಮೇಡ್ಗಳಿಂದ ಅದು ಏನು ಕಲುಷಿತ ಇರುತ್ತೋ, ಅದರಲ್ಲಿ ಏನು ಬೆರಕೆ ಮಾಡಿರ್ತಾರೋ ಅದನ್ನು ನಾವು ನೋಡಿರಲ್ಲ. ಅದರುಗಳಿಂದ ಕೆಲವೊಂದು ಅಡ್ಡ ಪರಿಣಾಮಗಳು ನಮಗೆ ಬೀಳ್ಬೋದು. ಅದರಿಂದ ಜೊತೆಗೆ ನಾವು ತಗೊಳ್ಳೋ ಸೊಪ್ಪು ತರಕಾರಿಗಳಾಗಲಿ ಅವುಗಳನ್ನು ಭಾಳ ಅಂದರೆ ಭಾಳ ಸ್ವಚ್ಛವಾಗಿ ಅದನ್ನು ತೊಳೆದುಬಿಟ್ಟು ನಾವು ಬಳಸತಕ್ಕಂಥದ್ದು ಮಾಡಬೇಕು ಸ್ನೇಹಿತರೆ. ಮತ್ತು ನಾವು ಮಾಡತಕ್ಕಂಥ ಅಡುಗೆ ಆಗಿರಲಿ, ಸೊಪ್ಪುಗಳಾಗಲಿ, ಕೆಲವೊಂದು ಪದಾರ್ಥಗಳನ್ನು ನಾವು ಬಹಳ ಸ್ಟಾಕ್ ಇಟ್ಟು ನಾವು ಅದನ್ನು ಸೇವನೆ ಮಾಡೋದ್ರಿಂದ ಕೂಡ ಕೆಲವೊಂದು ಸೈಡ್ ಎಫೆಕ್ಟ್ಗಳು ಆಗ್ತವೆ ಸ್ನೇಹಿತರೆ. ಅದರಿಂದ ಮಿತವಾಗಿ ನಿಮಗೆ ಎಷ್ಟು ಬೇಕು, ಒಂದು ದಿನಕ್ಕೆ ಅಥವಾ 3 ಹೊತ್ತಿಗೆ ಎಷ್ಟು ಬೇಕು, ಇಲ್ಲ 1 ಹೊತ್ತಿಗೆ ಎಷ್ಟು, ಆ ಥರ ನಿಮಗೆ ಪ್ಲ್ಯಾನ್ ಮಾಡಿಕೊಂಡು ಅದನ್ನು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಸೇವನೆ ಮಾಡಿದ್ರೆ ತುಂಬ ಒಳ್ಳೆಯದು ಸ್ನೇಹಿತರೆ. ಯಾಕಂತಂದರೆ ನೋಡಿ, 2 ದಿನ ಇಟ್ಟು 3 ದಿನ ಇಟ್ಟು ಕೆಲವೊಬ್ಬರು ಅದನ್ನು ಸೇವನೆ ಮಾಡತಕ್ಕಂಥದ್ದು ಮಾಡ್ತಾರೆ. ಅದರಿಂದ ಭಾಳ ಅಂದರೆ ಭಾಳ ನಮಗೆ ಅಡ್ಡಿ ಪರಿಣಾಮಗಳು ನಮಗೆ ಬೀಳತಕ್ಕಂಥದ್ದು ಹೆಚ್ಚು ಕಾಣುತ್ತೆ ಸ್ನೇಹಿತರೆ. ಜೊತೆಗೆ ಫುಡ್ ಪಾಯ್ಸನ್ ಮತ್ತೊಂದು ಆ ಥರಗಳಾಗ್ತವೆ. ಸೊ ಅದರಿಂದ ನೀವು ನೀಟಾಗಿ ಶುದ್ಧವಾಗಿ ಆರೋಗ್ಯವಾಗಿರ್ಬೇಕಂತಂದ್ರೆ ಯಾವುದೇ ಒಂದು ಪದಾರ್ಥಗಳನ್ನು ನೀವು ತಗೋಬೇಕಾಗ್ತದ್ರೆ ಅದನ್ನು ಅವತ್ತಿನ ದಿನಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಂಡು ನೀವು ಬಳಸೋದು ಬಹಳ ಉತ್ತಮ ಸ್ನೇಹಿತರೆ. ಜೊತೆಗೆ ನೀವು ಈ ವ್ಯಾಯಾಮ ಮತ್ತು ಧ್ಯಾನಗಳನ್ನು ಪ್ರತಿನಿತ್ಯ ಮಿತಿಯಾಗಿ ಮಾಡೋದ್ರಿಂದ ನೀವು ಆರೋಗ್ಯವನ್ನು ಚೆನ್ನಾಗಿ ಇಟ್ಕೋಬೋದು. ಈಗ ಸ್ನೇಹಿತರೆ ನೋಡಿ, ನಾವೀಗ ಧ್ಯಾನವನ್ನು ಮಾಡಿದ್ದೀವಿ. ಧ್ಯಾನದ ಜೊತೆಗೆ ಸ್ನೇಹಿತರೆ ನಾನು ಹೇಳತಕ್ಕಂಥ ನಿಮಗೆ ಕೆಲವೊಂದು ಸೀಕ್ರೆಟ್ಗಳು ಮತ್ತು ಈ ತರಕಾರಿ, ದವಸ ಧಾನ್ಯಗಳನ್ನು ನಾವೇನು ಇದನ್ನು ಪ್ರತಿನಿತ್ಯ ಬಳಸ್ತಾ ಇದ್ದೀವಿ, ಅದರ ಜೊತೆಗೆ ಧ್ಯಾನದಲ್ಲಿ ಪ್ರಾಣಾಯಾಮ ಸ್ನೇಹಿತರೆ, ಕಪಾಲಭಾತಿ ಪ್ರಾಣಾಯಾಮ ಅನ್ನೋದು ನಮಗೆ ಬಹಳ ಅಂದರೆ ಬಹಳ ಒಂದು ನಮ್ಮ ಹೊಟ್ಟೆಯ ಭಾಗಕ್ಕೆ ಅದು ನಮಗೆ ಒಂದು ಗುರು ಇರೋ ಹಾಗೆ ಸ್ನೇಹಿತರೆ. ಯಾಕಂತಂದರೆ ನಾವು ಮಾಡೋ ಕಪಾಲಭಾತಿ ಪ್ರಾಣಾಯಾಮ ನಮ್ಮ ಹೊಟ್ಟೆಯಲ್ಲಿ ಇರತಕ್ಕಂಥ ಎಲ್ಲ ಅಂಗಾಂಗಗಳಿಗೆ ಅದು ವ್ಯಾಯಾಮವನ್ನು ಮಾಡಿಸತಕ್ಕಂಥದ್ದು ಮಾಡುತ್ತೆ ಸ್ನೇಹಿತರೆ. ಅದರಿಂದ ಪ್ರತಿನಿತ್ಯ 2 ರಿಂದ 3 ನಿಮಿಷ ನೀವು ಕಪಾಲಭಾತಿ ಪ್ರಾಣಾಯಾಮವನ್ನು ಮಾಡಿಕೊಂಡ್ರೆ
ಭಾಳ ಅಂದರೆ ಭಾಳ ಅನುಕೂಲ ಆಗುತ್ತೆ ಸ್ನೇಹಿತರೆ. ಮತ್ತು ಇದನ್ನು ನೀವು ಗರ್ಭಧಾರಣೆ ಇರೋರು, ಶ್ವಾಸಕೋಶದ ತೊಂದರೆ ಇರೋರು ಮತ್ತು ಟ್ಯಾಬ್ಲೆಟ್ಗಳನ್ನ ತಗೊಳ್ಳೋರು ನಿಮ್ಮ ಡಾಕ್ಟರ್ ಸಲಹೆಯ ಮೇರೆಗೆ ಮಾಡಿಕೊಂಡ್ರೆ ಬಹಳ ಉತ್ತಮ ಸ್ನೇಹಿತರೆ. ಯಾಕಂತಂದರೆ ಯಾವುದೇ ಒಂದು ಅಮೃತ ಕೂಡ ನಾವು ಜಾಸ್ತಿ ತೊಗೊಂಡಿದ್ದೀವಿ ಅಂದರೆ ವಿಷ ಆಗತಕ್ಕಂಥದ್ದಿರೋದ್ರಿಂದ ನಾವು ಮಿತವಾಗಿ ಮಾಡೋದು ಬಹಳ ಮುಖ್ಯವಾಗುತ್ತೆ ಸ್ನೇಹಿತರೆ. ಸೊ ಬನ್ನಿ, ಈಗ ನಾನು ನಿಮಗೆ ಕಪಾಲಭಾತಿ ಪ್ರಾಣಾಯಾಮವನ್ನು ಮಾಡೋದನ್ನು ತೋರಿಸ್ತೀನಿ. ಇದಕ್ಕಿಂತ ಮುಂಚೆ ಯಾರು ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಫ್ಯಾಮಿಲಿ ಮೆಂಬರ್ ಆಗಿ ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಕೇಳ್ಕೊತೀನಿ. SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ನಿಮಗೆ ಧ್ಯಾನದ ಬಗ್ಗೆ ಎಲ್ಲವನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ. ಓಂಕಾರ, ಭ್ರಮರಿ, ರಿಲ್ಯಾಕ್ಸೇಷನು, ಪ್ರಾಣಾಯಾಮ ಮತ್ತು ಮುದ್ರಾ ಪ್ರಾಣಾಯಾಮ ಹೇಗೆ ಮಾಡಬೇಕಂತ ಹೇಳ್ಬಿಟ್ಟು ನಿಮಗೆ ಕನ್ನಡದಲ್ಲೇ ತಿಳಿಸ್ಕೊಟ್ಟಿದ್ದೀನಿ. ಸೊ ದಯವಿಟ್ಟು SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತು ಫ್ಯಾಮಿಲಿ ಮೆಂಬರ್ ಆಗಿ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಕೇಳ್ಕೊತೀನಿ ಸ್ನೇಹಿತರೆ. ಬನ್ನಿ, ನಾನೀಗ ಕಪಾಲಭಾತಿ ಪ್ರಾಣಾಯಾಮ ಮಾಡೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಕಪಾಲಭಾತಿ ಪ್ರಾಣಾಯಾಮ ಅಂದರೆ ನೋಡಿ ಸ್ನೇಹಿತರೆ, ಕಪಾಲ ಅಂತಂದರೆ ತಲೆ, ಭಾತಿ ಅಂತಂದರೆ ಬೆಳಕು ಸ್ನೇಹಿತರೆ. ಅದು ಬಂದ್ಬಿಟ್ಟು ನಮ್ಮ ಬುದ್ಧಿಗೆ ಅಂದರೆ ಮೆದುಳಿಗೆ ಬೆಳಕು ಕೊಡತಕ್ಕಂಥದ್ದು ಶಕ್ತಿ ಪ್ರಾಣಾಯಾಮ ಇದೆ ಸ್ನೇಹಿತರೆ. ಅಂದರೆ ಕಪಾಲಭಾತಿ ಪ್ರಾಣಾಯಾಮ ನಮ್ಮ ಹೊಟ್ಟೆಯಲ್ಲಿ ಇರತಕ್ಕಂಥ ಅಂಗಾಂಗಗಳಿಗೆ ಅದನ್ನು ವ್ಯಾಯಾಮ ಮಾಡಿಸಿ ಮತ್ತು ನಮ್ಮ ಮೆದುಳಿಗೆ ಬೆಳಕು ಕೊಡತಕ್ಕಂಥ ಶಕ್ತಿ ಇದೆ. ಅದರಿಂದ ಸ್ನೇಹಿತರೆ, ಯಾವಾಗ ನೋಡಿ ನಾವು ಕಪಾಲಭಾತಿ ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಹೊಟ್ಟೆಯಲ್ಲಿರತಕ್ಕಂಥ ಎಲ್ಲ ಅಂಗಾಂಗಗಳಿಗೆ ವ್ಯಾಯಾಮ ಆಗಿ ಅದನ್ನು ಶುಚಿಯಾಗಿ ಇಡೋದ್ರ ಜೊತೆಗೆ ಯಾವಾಗ ನಮ್ಮ ಹೊಟ್ಟೆ ಒಳಗಡೆ ಇರಲ್ಲ ಅಂಗಾಂಗಗಳು ಶುಚಿಯಾಗಿ ಅವು ಆರೋಗ್ಯವಾಗಿ ಅವೆಲ್ಲ ಕೆಲಸ ಮಾಡ್ತೇವೆ, ಆವಾಗ ನಮ್ಮ ತಲೆ ಕೂಡ ಅದೇ ಥರ ಸ್ವಚ್ಛವಾಗಿ ಕೆಲಸ ಮಾಡತಕ್ಕಂಥದ್ದು ಮಾಡುತ್ತೆ ಸ್ನೇಹಿತರೆ. ಸೊ ಅದರಿಂದ ಬಂದು ಕಪಾಲಭಾತಿ ಪ್ರಾಣಾಯಾಮವನ್ನು ಮಾಡೋಣ. ಕಪಾಲಭಾತಿ ಪ್ರಾಣಾಯಾಮವನ್ನು ನೀವು ಮಾಡಬೇಕಂತಂದ್ರೆ ನೋಡಿ, ನೀವು ಚಿನ್ಮುದ್ರದಲ್ಲೇ ಈ ಥರ ಇರಿಸಿ. ಯಾಕಂದರೆ ನಿಮಗೆ ಹೊಟ್ಟೆ ಕಾಣಬೇಕು ಮತ್ತು ಉಸಿರಾಡುವಾಗ ಎದೆ ಉಸಿರನ್ನ ಆಡಬಾರ್ದು, ಹೊಟ್ಟೆ ಉಸಿರನ್ನು ಆಡಬೇಕು ಸ್ನೇಹಿತರೆ. ನೋಡಿ, ಕಪಾಲಭಾತಿ ನಾವು ಮಾಡಬೇಕಂತಂದರೆ ನೀವು ಹೊಟ್ಟೆ ಉಸಿರನ್ನ ಆಡಬೇಕು. ಈ ಥರ ಸ್ನೇಹಿತರೆ ನೋಡಿ, ನಾವು ಕಪಾಲಭಾತಿ ಪ್ರಾಣಾಯಾಮವನ್ನು ಮಾಡುವಾಗ ನಾವು ಚಿನ್ಮುದ್ರದಲ್ಲಿ ಕೂತ್ಕೊಂಡು ನಾವು ಉಸಿರನ್ನು ತಗೊಂಡು ಹೊಟ್ಟೆನ ಲಬ್ಡಬ್ ಅಂದರೆ ಅದನ್ನು ನಾವು ಪಂಪ್ ಮಾಡತಕ್ಕಂಥದ್ದು. ಅವಾಗ ಏನಾಗುತ್ತೆ, ನಮ್ಮ ಈ ಬ್ಲಾಡ್ಗಳ ಮೇಲೆ ಎಗ್ಗಿರ್ತವೆ ಮತ್ತು ಅದು ಪೂರ್ತಿ ಉಸಿರಾಡ್ತೀವಿ ಶ್ವಾಸಕೋಶಕ್ಕೆ ಮತ್ತು ಒಳಗಡೆ ಇರೋ ಅಂದರೆ ಹಾರ್ಟ್ ಆಗಿರ್ಬೋದು, ಲಿವರ್ ಆಗಿರ್ಬೋದು, ಕಿಡ್ನಿಗಳಾಗಿರ್ಬೋದು, ಸಣ್ಣಗಳು, ದೊಡ್ಡಗಳು, ಶ್ವಾಸಕೋಶ, ಜೀರ್ಣಕ್ರಿಯೆ ಎಲ್ಲವಕ್ಕೆ ಅದು ಕೆಲಸವನ್ನು ಕೊಡುತ್ತೆ. ಆದರೆ ಇದು ಭಾಳ ಸ್ಟ್ರಾಂಗ್ ಅಂತಲೇ ಹೇಳ್ಬೋದು. ಅದರಿಂದ ನೀವು ಮಿತಿಯಾಗಿ ಮಾಡೋದು ಭಾಳ ಒಳ್ಳೆಯದು ಸ್ನೇಹಿತರೆ. 2ರಿಂದ 3 ನಿಮಿಷ ಮಾಡಿಕೊಂಡ್ರೆ ಸಾಕು. ಇದನ್ನು ಪ್ರತಿನಿತ್ಯ ನೀವು ಮಾಡಿಕೊಂಡ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿ ಇರಿಸ್ಕೋಬೋದು ಸ್ನೇಹಿತರೆ. ಸೊ ಬನ್ನಿ, ಇವತ್ತು ನಾವು ಧ್ಯಾನದ ಜೊತೆ ಇನ್ಕ್ರೆಡಿಬಲ್ ಸೀಕ್ರೆಟ್ ಅಂತ ಹೇಳ್ಬಿಟ್ಟು ನಾನೇನು ಹೇಳಿದ್ದೀನಿ ಸ್ನೇಹಿತರೆ. ನಿಮಗೆ ನಾನು ಇವತ್ತು ಮೊದಲನೇದಾಗಿ ನೋಡಿ ಸ್ನೇಹಿತರೆ, ಶುಂಠಿ ಅಂತಂದರೆ ನೀವು ಎಲ್ಲರೂ ಬಳಸ್ತಾ ಇರ್ತೀರ. ಶುಂಠಿಯನ್ನು ನೀವು ಎಲ್ಲರೂ ಬಳಸ್ತಾ ಇರ್ತೀರ. ಇದನ್ನು ನೀವು ಬಳಸೋರು ಇದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತ ಹೇಳ್ಬಿಟ್ಟು ನೀವು ಹೊರಗಡೆಯಿಂದ ಪರ್ಚೇಸ್ ಮಾಡೋದು ಆ ಥರ ಮಾಡ್ತಾ ಇರ್ತೀರ. ದಯವಿಟ್ಟು ಆಚೆಗಡೆಯಿಂದ ತರೋ ಪದಾರ್ಥಗಳನ್ನು ಭಾಳ ಅಂದರೆ ಭಾಳ ಅವಾಯ್ಡ್ ಮಾಡಿ. ಯಾಕಂತಂದರೆ ಅದು ಎಷ್ಟು ದಿನ ಇಟ್ಟಿರ್ತಾರೋ, ಯಾವ ಥರ ಮಾಡಿರ್ತಾರೋ ಗೊತ್ತಾಗಲ್ಲ ಸ್ನೇಹಿತರೆ. ನೀವು ಇದನ್ನು ಬೇಕಾದರೆ ನೀವು ಮನೆಯಲ್ಲೇ ಮಾಡಿಕೊಂಡು ಒಂದೊಂದು ವಾರ ನೀವು ಉಪಯೋಗಿಸ್ಕೋಬೋದು. ಯಾಕಂತಂದರೆ ಇದನ್ನು ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡಿ ಪ್ಲಾಸ್ಟಿಕ್ ಡಬ್ಬ ತಕ್ಕಂಥದ್ದು ಮತ್ತು ಬೇರೆ ತಾಮ್ರದ ಮತ್ತೊಂದರಲ್ಲಿ ಹಾಕೋಬಾರ್ದು. ನೀವು ಇದನ್ನು ಬಳಸಬೇಕಂತಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಗಾಜಿನ ಬಾಟ್ಲಾಗಲಿ, ಗಾಜಿನ ಡಬ್ಬಗಳಾಗಲಿ, ಈ ಥರ ಅವುಗಳಲ್ಲಿ ನೀವು ಶೇಖರಣೆ ಮಾಡಿಕೊಂಡ್ರೆ ಇದು ಏನಾಗಲ್ಲ. ಯಾಕಂತಂದರೆ ಆ ಗಾಜಿನ ಬಾಟಲಲ್ಲಿ ನಮಗೆ ಯಾವುದೇ ಕ್ರಿಮಿ ಕೀಟಗಳು ಮತ್ತೊಂದು ಅವುಗಳಲ್ಲಿ ಹೋಗಲ್ಲ ಮತ್ತು ಅದರಿಂದ ಯಾವುದೇ ನಮಗೆ
ಸೈಡ್ ಎಫೆಕ್ಟ್ಗಳು ಕೂಡ ಆಗೋದಿಲ್ಲ ಸ್ನೇಹಿತರೆ. ಅದರಿಂದ ನೀವು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಯೂಸ್ ಮಾಡತಕ್ಕಂಥವ್ರು ದಯವಿಟ್ಟು ಗಾಜಿನ ಬಾಟ್ಲುಗಳಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು ಸ್ನೇಹಿತರೆ. ಮತ್ತು ಅದನ್ನು ಕೂಡ ಜಾಸ್ತಿ ದಿನ ಇಟ್ಕೋಬಾರ್ದು. ಆದಷ್ಟು ನಿಮಗೆ ಎಷ್ಟು ಬೇಕು ಮಿತವಾಗಿ ಬಳಸ್ಕೊಂಡು ಮಾಡೋದ್ರಿಂದ ನಿಮಗೆ ಒಳ್ಳೆಯ ಆರೋಗ್ಯವನ್ನು ನೀವು ಇಟ್ಕೋಬೋದು ಸ್ನೇಹಿತರೆ. ಮತ್ತು ಸ್ನೇಹಿತರೆ ನೋಡಿ, ಇದು ಶುಂಠಿ ಬಗ್ಗೆ ನಾನು ನಿಮಗೆ ಹೇಳ್ಬೇಕಂತಂದರೆ ಸ್ನೇಹಿತರೆ, ಮೊದಲನೇದಾಗಿ ಏನು ಶೀತ, ಕೆಮ್ಮು ಹಾಗೂ ಗಂಟಲು ನೋವಿಗೆ ಭಾಳ ಅನುಕೂಲಕರವಾಗಿದೆ ಸ್ನೇಹಿತರೆ. ಇದು ಬಂದ್ಬಿಟ್ಟು ನೋಡಿ ನಿಮಗೆ ಶೀತ, ಕೆಮ್ಮು ಹಾಗೂ ಗಂಟಲು ನೋವಿಗೆ ಇದು ಒಂದು ರಾಮಬಾಣ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅಂದರೆ ಇದರ ಜೊತೆಗೆ ನೀವು ಏನು ಮಾಡಬೇಕಂತಂದ್ರೆ ಸ್ನೇಹಿತರೆ, ನೀವು ಶುಂಠಿ ಜೊತೆಗೆ ತುಪ್ಪ, ಜೇನುತುಪ್ಪ ಏನಿರುತ್ತಲ್ಲ ಅದರ ಜೊತೆ ಸೇವಿಸೋದ್ರಿಂದ ನಿಮಗೆ ಶೀತ, ಕೆಮ್ಮು, ಗಂಟಲು ನೋವು ಮತ್ತು ನೀವು ತೂಕ ಇಳಿಬೇಕನ್ನೋರು ಮಾಡಬೇಕಾಗಿರೋದು ಏನಂತಂದರೆ ಸ್ನೇಹಿತರೆ, ಇದರ ಜೊತೆಗೆ ನೀವು ನಿಂಬೆ ರಸ ಮತ್ತು ಬಿಸಿ ನೀರು ಮತ್ತು ಈ ಶುಂಠಿನ ನೀವು ಮಿತಿಯಾಗಿ ಪ್ರತಿನಿತ್ಯ 1 ಗ್ಲಾಸ್ ಬೆಳಗ್ಗೆ ಖಾಲಿ ಹೊಟ್ಟೆಯಿಂದ ತಗೊಳ್ಳೋರಿಗೆ ನೀವು ತೂಕ ಇಳಿಕೆಯನ್ನು ನೀವು ಮಾಡ್ಕೋಬೋದು ಸ್ನೇಹಿತರೆ. ಯಾಕೆಂತಂದರೆ ಇದರಲ್ಲಿ ಮೆಟಬಾಲಿಸಮ್ ಇರೋದ್ರಿಂದ ನಮ್ಮ ಅನ್ವಾಂಟೆಡ್ ಕೊಲೆಸ್ಟ್ರಾಲ್ಗಳನ್ನು ಇದನ್ನು ಬರ್ನಿಂಗ್ ಮಾಡತಕ್ಕಂಥದ್ದು ಅಂಶ ಇದರಲ್ಲಿ ಇದೆ ಸ್ನೇಹಿತರೆ. ಜೊತೆಗೆ ಇದು ಬೆನ್ನು ನೋವು, ಕೀಲು ನೋವು, ಅರ್ಥೈಟಿಕ್ಸ್ ಅಂತ ನೋವುಗಳನ್ನು, ಅಂದರೆ ಕೀಲು ನೋವು ಬರ್ತಾವಲ್ಲ ನಮಗೆ, ಬೆನ್ನು ನೋವು, ಕೀಲು ನೋವು ಅನ್ನೋತಕ್ಕಂಥದ್ದು ಕೂಡ ಇದರಿಂದ ನಿವಾರಣೆ ಆಗತಕ್ಕಂಥದ್ದು ಇದೆ ಸ್ನೇಹಿತರೆ. ಮತ್ತು ಇದು ಒಂದು ಸಾಂಪ್ರದಾಯಿಕ ಔಷಧಿ ಗುಣನೇ ಇದು ಹೊಂದಿದೆ ಅಂತ ಬಿಟ್ಟು ನಾವು ನಿಮಗೆ ಹೇಳ್ಬೋದು ಸ್ನೇಹಿತರೆ. ಯಾಕಂತಂದರೆ ನೋಡಿ, ಇದನ್ನು ನಾವು ಮಿತವಾಗಿ ಪ್ರತಿದಿನ ಬಳಸೋದ್ರಿಂದ ಇದು ತೂಕ ಇಳಿಕೆಗಾಗಿರಲಿ ಮತ್ತು ನಮ್ಮ ಬೊಜ್ಜನ್ನು ಇದು ಏನು ಅನ್ವಾಂಟೆಡ್ ಕೊಲೆಸ್ಟ್ರಾಲ್ಗಳನ್ನು ಕರಗೋತಕ್ಕಂಥದ್ದಾಗಿರಲಿ, ಇದು ಭಾಳ ಅಂದರೆ ಭಾಳ ಇದರಲ್ಲಿ ಅಂಶ ಇದೆ ಸ್ನೇಹಿತರೆ. ಜೊತೆಗೆ ಇದು ವಿಟಮಿನ್ ಸಿ ಮತ್ತು ಮ್ಯಾಗ್ನೀಸಿಯಂ, ಪೊಟ್ಯಾಷಿಯಂ ಅಂತಕ್ಕಂಥದ್ದು ಇದರಲ್ಲಿ ಮಿನರಲ್ಗಳು ನಮಗೆ ಸಿಗ್ತವೆ ಸ್ನೇಹಿತರೆ. ಸೊ ಅದರಿಂದ ನೀವು ಇದ್ರ ಬಗ್ಗೆ ನಾನು ಪೂರ್ತಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸ್ನೇಹಿತರೆ. ಮತ್ತು ಇದು ಏನು ಬಾಣಂತಿಯರಿಗೆ ನೀವು ಈ ಶುಂಠಿಯನ್ನು ಸೇವನೆಯಿಂದ ಅವರಿಗೆ ಗರ್ಭಕೋಶ ಸ್ವಚ್ಛಗೊಳಿಸಿ ಮತ್ತು ಎದೆ ಹಾಲನ್ನು ಜಾಸ್ತಿ ಮಾಡತಕ್ಕಂಥದ್ದು ಅಂಶ ಕೂಡ ಈ ಶುಂಠಿ ಹೊಂದಿದೆ ಸ್ನೇಹಿತರೆ. ಸೊ ನಾನು ಇದ್ರ ಬಗ್ಗೆ ನಿಮಗೆ ಪೂರ್ತಿಯಾಗಿ ಡಿಸ್ಕ್ರಿಪ್ಷನಲ್ಲಿ ಇದನ್ನು ಹೇಗೆ ಬಳಸಬೇಕು ಮತ್ತು ಯಾವ ವಿಧಾನದಲ್ಲಿ ಬಳಸಬೇಕು ಅಂತ ಹೇಳ್ಬಿಟ್ಟು, ಎಷ್ಟು ಮಿತಿಯಾಗಿ ಬಳಸಬೇಕಂತ ಡಿಸ್ಕ್ರಿಪ್ಷನಲ್ಲಿ ನಾನು ನೀಟಾಗಿ ಬರೆದಿರ್ತೀನಿ ಸ್ನೇಹಿತರೆ. ಸೊ ಡಿಸ್ಕ್ರಿಪ್ಷನಲ್ಲಿ ನೀಟಾಗಿ ಓದ್ಕೊಳ್ಳಿ ಮತ್ತು ಇದನ್ನು ಮಿತಿಯಾಗಿ ಬಳಸಿ ಸ್ನೇಹಿತರೆ ಅಂತ ಹೇಳ್ತಾ, ಇನ್ನು ಬನ್ನಿ ಈಗ ಶುಂಠಿದು ನಾವು ತಿಳಿದುಕೊಂಡಿದ್ದೀವಿ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ಕೊತ್ತಂಬರಿ ಸೊಪ್ಪು. ನೀವು ಪ್ರತಿನಿತ್ಯ ನೀವು ಇದನ್ನು ಬಳಸ್ತಾ ಇರ್ತೀರ. ಆದರೆ ಇದರ ಬಗ್ಗೆ ಕೆಲವೊಬ್ಬರಿಗೆ ಗೊತ್ತಿರ್ಬೋದು, ಕೆಲವೊಬ್ಬರಿಗೆ ಗೊತ್ತದೇ ಇರ್ಬೋದು. ಸೊ ಯಾರಿಗೆ ಇದರ ಬಗ್ಗೆ ತಿಳಿದಿಲ್ವೋ ದಯವಿಟ್ಟು ಈ ವಿಡಿಯೋನ ನೋಡಿಬಿಟ್ಟು ನೀವು ತಿಳ್ಕೊಳ್ಳಿ ಸ್ನೇಹಿತರೆ. ಸೊ ಇದರಲ್ಲಿ ನೋಡಿ ಸ್ನೇಹಿತರೆ, ಈ ಎಲೆಗಳಿದಾವಲ್ಲ, ಇದು ನಮಗೆ ದೇಹದಲ್ಲಿ ಉರಿತ ಮತ್ತು ಇದರಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿದೆ ಸ್ನೇಹಿತರೆ. ನಮ್ಮ ಜೀರ್ಣಕ್ರಿಯೆಗೆ ಮತ್ತು ಹೊಟ್ಟೆ ಉಬ್ಬರ ಮತ್ತು ಐ ಬಿ ಎಸ್ ನಂಥ ಕಾಯಿಲೆಗಳಿಗೆ ಇದು ಭಾಳ ಅಂದರೆ ಕಡಿಮೆ ಮಾಡತಕ್ಕಂಥದ್ದು ಅಂಶ ಇದರಲ್ಲಿ ಹೊಂದಿದೆ ಸ್ನೇಹಿತರೆ. ಮತ್ತು ಇದು ಮಧುಮೇಹ, ರಕ್ತ ನಿಯಂತ್ರಣ ಕೂಡ ಇದು ಮಾಡುತ್ತೆ ಸ್ನೇಹಿತರೆ. ಮತ್ತು ನಮ್ಮ ದೇಹದಲ್ಲಿ ಇರತಕ್ಕಂಥ ಏನು ನಾವು ಫುಡ್ ಪಾಯ್ಸನ್ ಅಂತ ಹೇಳ್ಬಿಟ್ಟು ಕರಿತೀವಿ, ದೇಹದಲ್ಲಿರೋ ವಿಷಗಳನ್ನು ಹೊರಗಡೆ ಹಾಕೋತಕ್ಕಂಥದ್ದು ಅಂಶ ಕೂಡ ಇದು ಹೊಂದಿದೆ ಸ್ನೇಹಿತರೆ. ಮತ್ತು ಜೊತೆಗೆ ಮಧುಮೇಹ ನಿಯಂತ್ರಣ, ಅದರ ಜೊತೆಗೆ ಮಧುಮೇಹ ಅಂತಂದರೆ ಸ್ನೇಹಿತರೆ, ಇವತ್ತಿನ ದಿನ ಸಕ್ಕರೆ ಕಾಯಿಲೆ ಅಂತ ಭಾಳ ಇದು ಮಾಡ್ತೀವಲ್ಲ, ಸೊ ಅವರಿಗೆ ಮಿತವಾಗಿ ಇದರ ಜ್ಯೂಸ್ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದರ ಜ್ಯೂಸ್ ಕೂಡ ನೀವು ಕುಡಿಯೋದ್ರಿಂದ ಮಧುಮೇಹ ನಿಯಂತ್ರಣ ಮತ್ತು ಜೊತೆಗೆ ನಮ್ಮ ದೇಹದಲ್ಲಿರತಕ್ಕಂಥ ವಿಷಯನ್ನು ಹೊರಗಾಗಿ, ಆಮೇಲೆ ನಮ್ಮ ಏನು ಲಿವರ್ ಇದೆ ಅಲ್ವಾ, ಲಿವರ್ ಆರೋಗ್ಯವನ್ನು ಕಾಪಾಡತಕ್ಕಂಥದ್ದು ಗುಣ ಈ ಕೊತ್ತಂಬರಿ ಸೊಪ್ಪು ಹೊಂದಿದೆ ಸ್ನೇಹಿತರೆ. ಇದರಲ್ಲಿ ಸಿಗೋ ವಿಟಮಿನ್ಸ್ ಏನಂತಂದರೆ ಎ, ಸಿ ಮತ್ತು ಕೆ, ಪೊಟ್ಯಾಷಿಯಂ ಅಂತದ್ದು ಇದರಲ್ಲಿ ಅಂಶಗಳು ಸಿಗ್ತವೆ ಸ್ನೇಹಿತರೆ. ಸೊ ನೀವು ಏನು ಅಂದರೆ ನಾನು ಹೇಳ್ತಾ ಇರ್ತೀನಿ, ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಆ ಥರ ಮೊದಲು ಎಫೆಕ್ಟ್ ಬೀಳೋದು ಸ್ನೇಹಿತರೆ ನಮಗೆ ಏನಂತಂದರೆ ನೋಡಿ, ನಾವು
ಭಾಳ ಅಂದ್ರೆ ಭಾಳ ಕಷ್ಟಪಟ್ಟು ಶ್ರಮಪಟ್ಟು ದುಡ್ಡನ್ನು ದುಡಿದು ನಾವು ಸಿಗರೇಟ್ ಸೇದತಕ್ಕಂಥದ್ದು ಮತ್ತು ತಂಬಾಕು ತಿನ್ನತಕ್ಕಂಥದ್ದು. ತಂಬಾಕುಗಳ ಬಗ್ಗೆ ಹೇಳಬೇಕಂತಂದ್ರೆ ಕ್ಯಾನ್ಸರ್ ಕಾರಕವಾಗುತ್ತೆ. ಆದರೆ ಇದೇನು ಸಿಗರೇಟು ಮತ್ತು ಇದು ಏನು ಡ್ರಿಂಕ್ಸ್ ಮಾಡ್ತಿರಲ್ಲ, ಸೊ ಅದು ನಮಗೆ ಮೊದಲನೇದಾಗಿ ನಮಗೆ ಪರಿಣಾಮ ಬೀಳುತ್ತಂತಂದರೆ ಸ್ನೇಹಿತರೆ ನಮ್ಮ ಲಿವರಿಗೆ ಸ್ನೇಹಿತರೆ. ಸೊ ನೋಡಿ, ಕೊತ್ತಂಬರಿ ಸೊಪ್ಪಲ್ಲಿ ಇರತಕ್ಕಂಥದ್ದು ಅಂಶ ನಮ್ಮ ದೇಹದಲ್ಲಿರೋ ಲಿವರಿನ ಮೇಲೆ ಪರಿಣಾಮ ಬೀರುತ್ತೆ ಸ್ನೇಹಿತರೆ. ಸೊ ಅದರಿಂದ ನೀವು ಈ ಥರ ಒಂದೊಂದು ಈ ಥರ ಒಂದರಿಂದ ಡ್ಯಾಮೇಜ್ ಆಗೋಂತ ಹೋಗುತ್ತೆ ಸ್ನೇಹಿತರೆ. ಅದರಿಂದ ನಾನು ನಿಮ್ಗೆ ಹೇಳೋದು, ಪ್ರತಿನಿತ್ಯ ಧ್ಯಾನ ಮಾಡಿ, ವ್ಯಾಯಾಮ ಮಾಡಿ. ನೀವು ಯಾರು ಕೆಟ್ಟ ಚಟ ಮಾಡ್ತೀರೋ, ಉದಾಹರಣೆ ಡ್ರಿಂಕ್ ಆಗಲಿ, ಸ್ಮೋಕ್ ಆಗಲಿ, ಗುಟ್ಕಾ ಪಟ್ಕ ಮಾಡ್ತಿರೋ, ಅದನ್ನು ನೀವು ನಿಮಗೋಸ್ಕರ ಇಲ್ಲಾಂದರೆ ನಿಮ್ಮ ಫ್ಯೂಚರ್ಗೋಸ್ಕರ ಆದರೂ ನೀವು ಬಿಡಲೇಬೇಕು. ಯಾಕಂತಂದರೆ ನೀವು ನಾಳೆ ಮದುವೆ ಮಾಡಿಕೊಂಡ್ರೆ ನಿಮ್ಮಿಂದ ನಿಮ್ಮ ಮಿಸ್ಸಸ್ಸಿಗೂ ತೊಂದರೆ ಬರ್ಬೋದು ಮತ್ತು ನಾಳೆ ನಿಮಗೆ ಹುಟ್ಟೋ ಮಕ್ಕಳಿಗೆ ಕೂಡ ತೊಂದರೆ ಬರ್ಬೋದು. ಯಾಕಂತಂದರೆ ನೋಡಿ, ಇವತ್ತಿನ ದಿನದಲ್ಲಿ ಸ್ನೇಹಿತರೆ ನಾನು ನಿಮಗೆ ಕಳಕಳಿಯಿಂದ ಕೇಳ್ಕೊಳ್ತೀನಿ, ನೀವು ತಿನ್ನೋ ಆಹಾರನೇ, ಅದು ನಾವು ತಗೊಳ್ಳೋ ಆಹಾರನೇ ನಮಗೆ ಜೀರ್ಣ ಆಗೋದು ಭಾಳ ಕಷ್ಟ ಇದೆ. ಯಾಕೆಂತಂದರೆ ನೀವುಗಳು ಕೆಲಸಗಳನ್ನ ಅಂದ್ಕೊಂಡು ಒತ್ತಡ ಮಾಡಿಕೊಂಡು ಇಲ್ದಿರೋ ಕಾಯಿಲೆಗಳು ತರ್ತಾಯಿದ್ರೆ, ಜೊತೆಗೆ ಇವು ಇನ್ನು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡ್ರೆ ಇನ್ನು ಜಾಸ್ತಿ ನಿಮ್ಮ ದೇಹದಲ್ಲಿ ಇರತಕ್ಕಂಥ ಅಂಗಗಳು ಡ್ಯಾಮೇಜ್ ಆಗ್ತವೆ. ಸೊ ಅದರಿಂದ ಇವತ್ತಿಂದನೇ ನೀವು ಯಾರು ಇದನ್ನು ಮಾಡ್ತಾರೆ ಆದಷ್ಟು ನೀವು ಚಟಗಳನ್ನು ಕಡಿಮೆ ಮಾಡ್ಕೊಳ್ಳಿ. ಜೊತೆಗೆ ನೀವು ಧ್ಯಾನ, ವ್ಯಾಯಾಮ, ನೀವು ಪ್ರತಿನಿತ್ಯ ಧ್ಯಾನವನ್ನು ಮಾಡೋದು ಕಲೀರಿ ಸ್ನೇಹಿತರೆ. ನಿಮಗೆ ನಿಮ್ಮ ಲೈಫನ್ನು ಚೇಂಜ್ ಮಾಡತಕ್ಕಂಥದ್ದು ಆಗತ್ತೆ. ಜೊತೆಗೆ ಅದು ಒಂದು ಡಿಸಿಪ್ಲಿನ್ ತರತಕ್ಕಂಥದ್ದು ಈ ಧ್ಯಾನ ನಿಮಗೆ ಮಾಡಿಕೊಡುತ್ತೆ ಸ್ನೇಹಿತರೆ. ಅದರಿಂದ ನೀವು ಪ್ರತಿನಿತ್ಯ ನೀವು ಧ್ಯಾನದಲ್ಲಿ ಕುಳಿತುಕೊಂಡು ನೋಡಿ, ನಿಮ್ಮ ಚಟಗಳೆಲ್ಲ ಕೆಟ್ಟದನ್ನೆಲ್ಲ ಅದೇ ತೊಲಗಿಸಿ ನೀವು ಒಳ್ಳೆ ಮನುಷ್ಯರು, ವಜ್ರ ಬಂಗಾರ ಆದಂಗೆ ಮಾಡಿಕೊಡುತ್ತೆ. ಸೊ ಇದನ್ನು ನೀವು ಮಾಡ್ಕೋಬೇಕು. ನಿಮ್ಮ ದೇಹ ವಜ್ರ ಬಂಗಾರಂಗ ಅಂತಂದರೆ ಪ್ರತಿನಿತ್ಯ ನೀವು ಧ್ಯಾನವನ್ನು ಮಾಡಲೇಬೇಕು. ಧ್ಯಾನದ ಬಗ್ಗೆ ನೀವು ಅರಿತೀರಂತಂದರೆ ನಿಮ್ಮ ದೇಹದಲ್ಲಿರೋ ಸ್ವಚ್ಛವಾಗಿರೋ ಅಂಗಾಂಗಗಳು ಅವೆಲ್ಲ ಆರೋಗ್ಯವಾಗಿರುತ್ತೆ ಮತ್ತು ಪುಷ್ಟಿಯಾಗಿರುತ್ತೆ. ಮತ್ತು ಜೊತೆಗೆ ನಿಮ್ಮ ಆಯುಷನ್ನು ವೃದ್ಧಿ ಮಾಡತಕ್ಕಂಥ ಶಕ್ತಿ ಈ ಧ್ಯಾನದಲ್ಲಿದೆ. ಮತ್ತು ನೀವು ಅಸಾಧ್ಯವೆಂದು ಅಂದ್ಕೊಳ್ಳೋದನ್ನು ಸಾಧ್ಯ ಮಾಡತಕ್ಕಂಥದ್ದು ಶಕ್ತಿ ಈ ಧ್ಯಾನದಲ್ಲಿದೆ. ಅದರಿಂದ ನೀವು ಒಂದು ಸತಿ ಮನಸ್ಸು ಮಾಡಿ, ನಾನು ಆರೋಗ್ಯವಾಗಿರಬೇಕು, ನನ್ನ ಫ್ಯಾಮಿಲಿ ಆರೋಗ್ಯವಾಗಿರಬೇಕು ಅಂತ ಹೇಳ್ಬಿಟ್ಟು ನೀವು ಒಂದು ಸತಿ ಮನಸ್ಸು ಮಾಡಿ ನೀವು ಧ್ಯಾನವನ್ನು ಶುರು ಮಾಡಿ ಸ್ನೇಹಿತರೆ. ನಿಮ್ಮ ಕೆಟ್ಟ ಚಟಗಳೆಲ್ಲ ತೊಲಗಿ ಒಳ್ಳೆ ಯೋಚನೆಗಳು, ಒಳ್ಳೆ ಪ್ರತಿನಿತ್ಯ ಧ್ಯಾನದಿಂದ ಒಳ್ಳೆ ಯೋಚನೆಗಳು ಬಂದು ನಿಮ್ಮ ಆರೋಗ್ಯ ನೀವು ಸುಧಾರಿಸ್ಕೊಂಡು ನೀವು ಆರೋಗ್ಯವಾಗಿ ಇಟ್ಕೋಬೋದು ಸ್ನೇಹಿತರೆ. ಅದರ ಜೊತೆಗೆ ನಿಮ್ಮ ಫ್ಯೂಚರ್ ಚೆನ್ನಾಗಿರುತ್ತೆ, ನಿಮ್ಮ ಹೆಂಡತಿ, ಮಕ್ಕಳು, ಸಂಸಾರ ಎಲ್ಲರೂ ಚೆನ್ನಾಗಿರ್ತಾರೆ ಸ್ನೇಹಿತರೆ. ಅದು ಅಂತ ಹೇಳ್ತಾ, ಸೊ ಇದೇ ಥರ ನಾನು ನಿಮಗೆ ಇನ್ನು ಮುಂದಿನ ದಿನಗಳಲ್ಲಿ ಹೊಸ ಟಿಪ್ಸ್ಗಳನ್ನು ತರಿಸ್ತೀನಿ. ದಯವಿಟ್ಟು ಇದನ್ನು ನೀವು ಪಾಲನೆ ಮಾಡೋದ್ರಿಂದ ನಾನೇನು ಹೇಳ್ತೀನಿ, ಏಕ್ ಭಾರತ್, ಸ್ವಚ್ಛ ಭಾರತ್, ಹೆಲ್ದಿ ಭಾರತ್ ಅಂತಂದ್ರೆ ಸ್ನೇಹಿತರೆ, ಎಲ್ಲರೂ SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಜೊತೆಗೆ ನನ್ನ ಫ್ಯಾಮ್ಲಿಗೆ ಸೇರಿ ನೀವು ನನ್ನ ಫ್ಯಾಮಿಲಿ ಮೆಂಬರ್ ಆಗಬೇಕು. SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಅಂತಂದರೆ ಪ್ರತಿಯೊಬ್ಬರಿಗೆ ಗೊತ್ತಾಗಬೇಕು. ಏನಂತಂದರೆ SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಅಂತಂದರೆ ಧ್ಯಾನ ಅಂತಂದರೆ SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಅಂತ ಹೇಳ್ಬಿಟ್ಟು ಎಲ್ಲರಿಗೆ ನಾವು ತಿಳಿಸ್ಕೊಡೋಣ. ಬನ್ನಿ, ಎಲ್ಲರೂ ಆರೋಗ್ಯವಿರೋಣ ಮತ್ತು ಆನಂದದಿಂದ ಇರೋಣ, ಸಂತೋಷದಿಂದ ಇರೋಣ ಅಂತ ಹೇಳ್ತಾ, ಮೊದಲು ನೀವು ಕಲೀರಿ, ನೀವು ಅದನ್ನು ಚೆನ್ನಾಗಿದೆ ಅಂತ ಅನುಭವಿಸಿ ಮತ್ತು ನಿಮ್ಮ ಫ್ಯಾಮಿಲಿಗೆ ಎಲ್ಲರಿಗೆ ತಿಳಿಸ್ಕೊಡಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ಹೊಸ ಸೀಕ್ರೆಟ್ಗಳ ಜೊತೆಗೆ ಬರ್ತೀನಿ ಅಂತೇಳಿ ಇವತ್ತಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಸ್ನೇಹಿತರೆ.